ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ರೆಡ್ಮಿ A1 ಪ್ಲಸ್ ಈ ಒಂದು ಸ್ಮಾರ್ಟ್ ಫೋನ್ ಅನ್ನು ಅನ್ಬಾಕ್ಸ್ ಮಾಡಿ ಸ್ಮಾರ್ಟ್ ಫೋನ್ ನೋಡೋಕೆ ಹೇಗಿದೆ, ಇದರ ಒಂದು ಕ್ವಾಲಿಟಿ ಏನು, ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಏನು, ಸೊ ಇದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ. ಹಾಗೂ ಇದನ್ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತಾನು ಹೇಳ್ತೀನಿ. ಸೊ ಲೆಟ್ಸ್ ಅನ್ಬಾಕ್ಸ್. ಸೊ ಬಾಕ್ಸ್ ನ ಒಳಗಡೆ ನಾವು ಸ್ಮಾರ್ಟ್ ಫೋನ್ ಅನ್ನ ನೋಡ್ಕೊಬಹುದು. ಸೊ ಸ್ಮಾರ್ಟ್ ಫೋನ್ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಇದನ್ನ ಆನ್ ಮಾಡಿ ನಾವು ಸೈಡ್ ಇಟ್ಟು ಮತ್ತೆ ಬಾಕ್ಸ್ ನಲ್ಲಿ ಬೇರೆನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಒಂದು 10 ವಾಟ್ ನ ಚಾರ್ಜಿಂಗ್ ಅಡಾಪ್ಟರ್, ಮೈಕ್ರೋ USB ಚಾರ್ಜಿಂಗ್ ಕೇಬಲ್, ಸಿಮ್ ಎಜೆಕ್ಟಿಂಗ್ ಪಿನ್ ಮತ್ತೆ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಅನ್ನ ಕೊಟ್ಟಿದ್ದಾರೆ. ಸೊ ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ 6.52 ಇಂಚ್ ನ HD+ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಫ್ರಂಟ್ 5 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾನ ನೋಡ್ಕೊಬಹುದು. ಇನ್ನು ಸೈಡ್ ನೋಡೋದಾದ್ರೆ ವಾಲ್ಯೂಮ್ ಮತ್ತು ಪವರ್ ಕೀಗನ್ನ ಕೊಟ್ಟಿದ್ದಾರೆ. ಇನ್ನು ಬಾಟಮ್ ನಲ್ಲಿ 3.5mm ನ ಆಡಿಯೋ ಜಾಕ್ ಪೋರ್ಟ್, ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ಹಾಗೂ ಒಂದು ಮೈಕ್ರೋಫೋನ್ ಅನ್ನ ನೋಡ್ಕೊಬಹುದು. ಇನ್ನು ಲೆಫ್ಟ್ ಸೈಡ್ ನಲ್ಲಿ ಸಿಮ್ ಟ್ರೇ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು 2 ಸಿಮ್, ಒಂದು ಮೆಮೊರಿ ಕಾರ್ಡ್ ಅನ್ನ ಹಾಕಬಹುದು. ಇನ್ನು ಈ ಒಂದು ಫೋನ್ ನ ಟಾಪ್ ನಲ್ಲಿ ಸ್ಪೀಕರ್ ಔಟ್ಪುಟ್ ಅನ್ನ ನಾವು ನೋಡ್ಕೊಬಹುದು. ಇನ್ನು ಈ ಒಂದು ಫೋನ್ ಬೇರೆ ಕಲರ್ ವೇರಿಯಂಟ್ ನಲ್ಲೂ ಅವೈಲೇಬಲ್ ಇದೆ. ಸೊ ನಮ್ಮ ಕೈಯಲ್ಲಿರೋದು ಇದು ಗ್ರೀನ್ ಕಲರ್ ವೇರಿಯಂಟ್. ಇನ್ನು ಈ ಒಂದು ಫೋನ್ ನಲ್ಲಿ ನಮಗೆ ಒಂದು ಲೆದರ್ ಫಿನಿಶಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಾಡಿ ಫುಲ್ ಈ ರೀತಿ ಲೆದರ್ ಫಿನಿಶಿಂಗ್ ಇರುತ್ತೆ. ಸೊ ನಮಗೆ ಕೈಯಲ್ಲಿ ಇಟ್ಕೊಳ್ಳಕ್ಕೆ ಒಂದು ಗ್ರಿಪ್ಪಿಗೆ ಚೆನ್ನಾಗಿರುತ್ತೆ, ನೋಡಕ್ಕೂ ಒಂಥರ ಚೆನ್ನಾಗಿದೆ. ಹಾಗೂ ಬ್ಯಾಕ್ ಸೈಡ್ ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ನೋಡ್ಕೊಬಹುದು. ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಸ್ಪೀಡ್ ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ಕೊಬಹುದು. ಸೊ ಈ ರೀತಿ ಇದು ಅನ್ಲಾಕ್ ಆಗ್ತಾ ಇದೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಇದು Android 12 ನ ಗೋ ಎಡಿಷನ್ ನಲ್ಲಿ ರನ್ ಆಗ್ತಾ ಇದೆ. ಇನ್ನು ಇದರಲ್ಲಿ ಗೋ ಎಡಿಷನ್ ಕೊಟ್ಟಿರೋದ್ರಿಂದ UI ಎಲ್ಲ ತುಂಬಾನೇ ಫಾಸ್ಟ್ ಆಗಿ ವರ್ಕ್ ಆಗ್ತಿದೆ. ಸೊ ಯಾವುದೇ ರೀತಿಯ ಡಿಲೇ ಇಲ್ಲ. ಆಪ್ಸ್ ಎಲ್ಲ ತುಂಬಾನೇ ಫಾಸ್ಟ್ ಆಗಿ ಓಪನ್ ಆಗುತ್ತೆ. ಸೊ ಯಾವುದೇ ರೀತಿಯ ಡಿಲೇ ಇಲ್ಲ, ಸ್ಮೂತ್ ಇದೆ ಅಂತಾನೆ ಹೇಳಬಹುದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ 5000 mAh ನ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಹಾಗೂ ಇದರಲ್ಲಿ MediaTek ನ Helio 822 ನ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ, ಸ್ಮೂತ್ ಆಗಿ ರನ್ ಆಗ್ತಾ ಇದೆ. ಇನ್ನು RAM ಮತ್ತು ಸ್ಟೋರೇಜ್ ಅಂತ ನೋಡೋದಾದ್ರೆ 2 ಟೈಪ್ ಅಲ್ಲಿ ಬಿಡ್ತಾ ಇದ್ದಾರೆ. ಒಂದು 2GB RAM 32GB ವೇರಿಯಂಟ್. ಸೊ ಇದರ ಒಂದು ಪ್ರೈಸ್ ರೇಂಜ್ ಅಂತ ನೋಡೋದಾದ್ರೆ 7499 ಅಂತ. ಇನ್ನೊಂದು ವೇರಿಯಂಟ್ 3GB RAM 32GB ವೇರಿಯಂಟ್, ಇದು 8499 ರೂಪಾಯಿಗೆ ಬಿಟ್ಟಿದ್ದಾರೆ. ಹಾಗೂ ದೀಪಾವಳಿಯ ಸ್ಪೆಷಲ್ ಆಫರ್ ಆಗಿ ನೀವು 2GB RAM 32GB ವೇರಿಯಂಟ್ 6999 ರೂಪಾಯಿಗೆ, ಹಾಗೂ ಇನ್ನೊಂದು ವೇರಿಯಂಟ್ 3GB RAM ಇಂದು 7999 ರೂಪಾಯಿಗೆ ನೀವು ತಗೊಬಹುದು. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಪ್ರಾಡಕ್ಟ್ ಇಂದು, ನೀವು ಚೆಕ್ ಮಾಡಿ ನೋಡ್ಕೊಬಹುದು. ಈ ಒಂದು ಫೋನ್ ಅನ್ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಮತ್ತು ನನ್ನ ಅನಿಸಿಕೆ ಏನು ಅಂತ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಸ್ಮೂತ್ ಆಗಿ ರನ್ ಆಗುತ್ತೆ. ಸೊ ಗೋ ಎಡಿಷನ್ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಆಗಿ ನೀವು ಫೇಸ್ಬುಕ್, ವಾಟ್ಸಪ್, ಸೊ ಇಂತಹ ಅಪ್ಲಿಕೇಶನ್ ಗಳನ್ನೆಲ್ಲ ನಾರ್ಮಲ್ ಆಗಿ ಯೂಸ್ ಮಾಡ್ಕೊಬಹುದು. ಯಾವುದೇ ರೀತಿಯ ಹ್ಯಾಂಗಿಂಗ್ ಅಷ್ಟೇನು ಆಗೋದಿಲ್ಲ. ಸೊ ನಾರ್ಮಲ್ ಆದ ವರ್ಕಿಗೆ ಈ ಒಂದು ಫೋನ್ ಬೆಸ್ಟ್ ಆಗಿರುತ್ತೆ. ಇನ್ನು ಒಂದು ಫೋನ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ನಮಗೆ ಸೈಡ್ ನಲ್ಲಿ ಸ್ವಲ್ಪ ಬೆಸಲ್ಸ್ ನಾವು ನೋಡ್ಕೊಬಹುದು. ಸೊ ಈ ಒಂದು ಪ್ರೈಸ್ ರೇಂಜ್ ನಲ್ಲಿ ಎಲ್ಲ ಒಂದು ಸ್ಮಾರ್ಟ್ ಫೋನ್ ನಲ್ಲೂ ಈ ರೀತಿಯಾದ ಬೆಸಲ್ಸ್ ಅನ್ನೇ ನಾವು ನೋಡ್ಕೊಬಹುದು. ಹಾಗೂ ಇದರಲ್ಲಿ ನಮಗೆ ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಅದು ಒಳ್ಳೆ ವಿಷಯ, ಕಂಟೆಂಟ್ ಎಲ್ಲ ಸ್ಟ್ರೀಮ್ ಮಾಡ್ಕೊಳ್ಳಕ್ಕೆ ಚೆನ್ನಾಗಿರುತ್ತೆ. ಇನ್ನು 5000 mAh ನ ಒಂದು ಬ್ಯಾಟರಿ ಕೊಟ್ಟಿರೋದ್ರಿಂದ ಸೊ ಆರಾಮಾಗಿ 2 ದಿನ ಚಾರ್ಜ್ ನಿಲ್ಲುತ್ತೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಫ್ರಂಟ್ ಬರೀ 5 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಒಳ್ಳೆ ಒಂದು ಲೈಟಿಂಗ್ ಕಂಡೀಷನ್ ನಲ್ಲಿ ಚೆನ್ನಾಗಿ ಫೋಟೋಸ್ ಎಲ್ಲ ಬರುತ್ತೆ. ಬಟ್ ಲೋ ಲೈಟ್ ಇದ್ದಾಗ ಅಷ್ಟು ಚೆನ್ನಾಗಿ ಬರಲ್ಲ. ಝೂಮ್ ಮಾಡಿ ನೋಡಿದ್ರೆ ಪಿಕ್ಸೆಲೈಟ್ ಎಲ್ಲ ಆಗುತ್ತೆ. ಹಾಗೂ ಬ್ಯಾಕ್ ಸೈಡ್ ಅಂತ ನೋಡೋದಾದ್ರೆ 8 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇದು ಕೂಡ ಒಳ್ಳೆ ಒಂದು ಲೈಟಿಂಗ್ ಕಂಡೀಷನ್ ಅಲ್ಲಿ ಪಕ್ಕದಲ್ಲಿರುವ ಆಬ್ಜೆಕ್ಟ್ಸ್ ಲೈಕ್ ಒಂದು 5 ಅಡಿ 6 ಅಡಿ ಸೊ ಅಂತಹ ಆಬ್ಜೆಕ್ಟ್ ಎಲ್ಲ ಚೆನ್ನಾಗಿ ನಮಗೆ ಕಾಣಿಸುತ್ತೆ. ಸೊ ಝೂಮ್ ಮಾಡಿದ್ರು ಕ್ವಾಲಿಟಿ ಇರುತ್ತೆ. ಆದ್ರೆ ತುಂಬಾ ದೂರ ಎಲ್ಲ ಝೂಮ್ ಮಾಡಿ ನೋಡಿದ್ರೆ ಅಷ್ಟಕ್ಕೊಂದು ಕ್ಲಾರಿಟಿ ಇರೋದಿಲ್ಲ. ಬಟ್ ಬ್ಯಾಕ್ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಸೊ ನನ್ನ ಪ್ರಕಾರ ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ತಗೋಬಹುದು ಅಂತ ನೋಡೋದಾದ್ರೆ ಬಿಲ್ಡ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಹಾಗೂ ಈ ಒಂದು ಸ್ಮಾರ್ಟ್ ಫೋನ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ ಮನೇಲಿ ದೊಡ್ಡವರು ಇದ್ರೆ ಸೊ ಅಂತವರಿಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಸೆಕೆಂಡರಿ ಸ್ಮಾರ್ಟ್ ಫೋನ್ ಆಗಿ ಯೂಸ್ ಮಾಡಕ್ ಚೆನ್ನಾಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ Redmi A1 ಅದರ ಒಂದು ಅಪ್ಗ್ರೇಡೆಡ್ ವರ್ಷನ್ ಅಂತಾನೆ ಹೇಳಬಹುದು. ಎಕ್ಸ್ಟ್ರಾ ಅಂತ ನೋಡೋದಾದ್ರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಆಡ್ ಮಾಡಿದ್ದಾರೆ, ಮತ್ತೆ 2 ವೇರಿಯಂಟ್ ನಲ್ಲೂ ಕೂಡ ಬರ್ತಾ ಇದೆ. ಸೊ ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಈ ಒಂದು ಪ್ರೈಸ್ ರೇಂಜ್ ಗೆ ಇದನ್ನ ತಗೊಬಹುದಾ ಅಂತ ಕೇಳಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಹಾಗೂ ಒಳ್ಳೆ ಒಂದು ಬಿಲ್ಡ್ ಕ್ವಾಲಿಟಿಯ ಸ್ಮಾರ್ಟ್ ಫೋನ್ ಬೇಕು ಅಂದ್ರೆ ಇದನ್ನು ಕೂಡ ನೀವು ತಗೊಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.